ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಮಿಳುನಾಡಲ್ಲಿ ಎಲೆಕ್ಷನ್ನ ಬಿಸಿ ಹೆಚ್ಚಾಗ್ತಾ ಇದೆ. ಇದೇ ಏಪ್ರಿಲ್ 23ಕ್ಕೆ ನಡೆಯಲಿರುವ ಚುನಾವಣೆಗಳಲ್ಲಿ ಜನರ ಮನಸ್ಸನ್ನು ಗೆಲ್ಲುವುದಕ್ಕೆ ಡಿಎಂಕೆ, ಎಐಎಡಿಎಂಕೆ ಮಿತ್ರಕೂಟಗಳು ಹಾಗೂ ಹೊಸ ಪಕ್ಷ ವಿಜಯ್ ಅವರ ಟಿವಿಕೆ ಕೂಡ ಸಾಕಷ್ಟು ಸರ್ಕಸ್ ಅನ್ನು ಮಾಡ್ತಾ ಇವೆ. ಹೀಗಾಗಿನೇ ಅಲ್ಲಿ ಫ್ರೀಗಳು, ಆಶ್ವಾಸನೆಗಳು ಸುನಾಮಿ ಹಾಗೆ ಕಾಣಿಸ್ಕೊಳ್ತಾ ಇವೆ. ಜನರಿಗೆ ಈ ಮೂವರ ಪೈಕಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಗುವ ಹಾಗೆ ಎಲ್ಲರೂ ಕೂಡ ಆಶ್ವಾಸನೆಗಳ ಮಹಾಪೂರ್ವವನ್ನು ಹರಿಸ್ತಾ ಇದ್ದಾರೆ. ಇದರ ನಡುವೆ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋ ತಳಪತಿ ವಿಜಯ್ ಪಕ್ಕಾ ರಾಜಕಾರಣಿಯ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ವಿಜಯ್ ಅವರ ವಿರೋಧಿಗಳ ನಿದ್ದೆಗೆಡಿಸ್ತಾ ಇದೆ. ಹಾಗಾದ್ರೆ ಈ ಎಲೆಕ್ಷನ್ನಲ್ಲಿ ಜೋಸೆಫ್ ವಿಜಯ್ ಹೂಡಿರೋ ತಂತ್ರ ಏನು? ಅದರಲ್ಲಿ ಅವರು ಗೆದ್ದು ಬೀಗುತ್ತಾರಾ? ವಿಜಯ್ ಅಬ್ಬರದ ಏಟು ಯಾರಿಗೆ ಬೀಳುತ್ತೆ? ಅವರು ಕೊಡ್ತಾ ಇರೋ ಆಶ್ವಾಸನೆಗಳು, ಫ್ರೀಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರ, ತಮಿಳುನಾಡು ಚುನಾವಣೆ ರಂಗೇರ್ತಾ ಇದೆ. ಇನ್ನು ಕೆಲ ದಿನಗಳಲ್ಲಿ ಮತದಾನ ನಡೆಯುತ್ತೆ. ರಾಜಕೀಯ ಪಕ್ಷಗಳು ಜನರನ್ನು ಒಲಿಸಿಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇವೆ. ಡಿಎಂಕೆ ಅಂತೂ ಡಿಲಿಮಿಟೇಷನ್ ವಿಷಯ ಇಟ್ಕೊಂಡು ದೊಡ್ಡ ಹಂಗಾಮ ಸೃಷ್ಟಿ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸ್ಟಾಲಿನ್ ಮಸೂದೆಯ ಪ್ರತಿಯನ್ನು ಸುಡೋ ಮೂಲಕ ಇದಕ್ಕೆ ನಮ್ಮ ವಿರೋಧ ಇದೆ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಸೂದೆಯನ್ನು ವಿರೋಧಿಸಿ ಕಪ್ಪು ಬಟ್ಟೆಯನ್ನು ಧರಿಸಿ ಬಂದಿದ್ದ ತಮಿಳುನಾಡಿನ ಮುಖ್ಯಮಂತ್ರಿ ಬಿಜೆಪಿ ತಮಿಳುನಾಡಿನ ಮಹತ್ವವನ್ನು ನಾಶ ಮಾಡೋದಕ್ಕೆ ಹೊರಟಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಚುನಾವಣೆಯಲ್ಲಿ ಮತದಾರರ ಗಮನ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆ ಸ್ಟಾಲಿನ್ ಕೊಟ್ಟಿರೋ ಹೇಳಿಕೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ಸ್ವಲ್ಪ ಮಟ್ಟಿಗೆ ಹೊಡೆತ ಕೊಡೋ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಒಂದು ವೇಳೆ ಎಐಎಡಿಎಂಕೆ ಹಾಗೂ ಬಿಜೆಪಿಗಳು ಅಧಿಕಾರಕ್ಕೆ ಬಂದರೆ ತಮಿಳುನಾಡನ್ನು ಅವರು ಜಮ್ಮು ಕಾಶ್ಮೀರ, ಲದಾಖ್ನ ಒಡೆದು ಹಾಕ್ತಾರೆ ಅಂತ ಸ್ಟಾಲಿನ್ ಚುನಾವಣಾ ಪ್ರಚಾರದಲ್ಲಿ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಗೆಳೆಯರೆ, ತಮಿಳುನಾಡು ದಕ್ಷಿಣದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ. ಹೀಗಾಗಿ ಅದನ್ನ ಎರಡು ಭಾಗಗಳಾಗಿ ವಿಂಗಡಿಸಬೇಕು, ಕೊಂಗನಾಡನ್ನ ಪ್ರತ್ಯೇಕಗೊಳಿಸಬೇಕು ಅನ್ನೋ ಬೇಡಿಕೆ ಮತ್ತು ಐಡಿಯಾ ಎರಡೂ ಕೂಡ ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿವೆ. ಹೀಗಾಗಿ ಈ ಬಾರಿ ಅದನ್ನ ಮಾಡಿದ್ರೂ ಕೂಡ ಆಶ್ಚರ್ಯ ಏನು ಪಡಬೇಕಿಲ್ಲ. ಅಕಸ್ಮಾತ್ ಕೊಂಗನಾಡು ಬೇರೆ ಆದ್ರೆ ಅಲ್ಲಿ ಡಿಎಂಕೆಯ ಪ್ರಭಾವ ಕಡಿಮೆಯಾಗಿ ಎಐಎಡಿಎಂಕೆ ಪ್ರಭಾವ ಹೆಚ್ಚಾಗತ್ತೆ. ಈ ಆತಂಕ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಇದ್ದೇ ಇದೆ. ಅದನ್ನು ಈ ಬಾರಿ ಚುನಾವಣಾ ವಿಷಯವನ್ನಾಗಿ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ಇನ್ನು ಸದಾ ತಮಿಳು ಅಸ್ಮಿತೆಯ ಬಗ್ಗೆ ಮಾತಾಡುವ, ಅದರ ಬಗ್ಗೆ ಹೆಚ್ಚು ಅಭಿಮಾನವನ್ನ ಹೊಂದಿರುವ ತಮಿಳುನಾಡಿನ ಜನಕ್ಕೆ ನಿಮ್ಮ ರಾಜ್ಯನ ಒಡಿತಾರೆ, ಡಿಲಿಮಿಟೇಷನ್ ಮೂಲಕ ನಮಗೆ ಅನ್ಯಾಯ ಮಾಡ್ತಾರೆ, ಈ ತರ ಹೇಳ್ತಾ ಹೋದ್ರೆ ಅದನ್ನ ಬ್ಲೈಂಡ್ ಆಗಿ ಅವರು ನಂಬಿಬಿಡೋ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತವೆ. ಹಾಗೇನಾದ್ರೂ ಆದ್ರೆ ಅದು ಬಿಜೆಪಿ ಹಾಗೂ ಎಐಎಡಿಎಂಕೆ ಮೈತ್ರಿಕೂಟಕ್ಕೆ ಒಂದು ಸ್ವಲ್ಪ ಹಿನ್ನಡೆಯನ್ನುಂಟು ಮಾಡುವ, ಡಿಎಂಕೆಗೆ ಅನುಕೂಲ ಆಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಡಿಲಿಮಿಟೇಷನ್ ಅನ್ನು ವಿರೋಧಿಸುವ ನಿಟ್ಟಲ್ಲಿ ತಮಿಳುನಾಡಿನ ಡಿಎಂಕೆ ಸಂಸದರು ಲೋಕಸಭೆಯಲ್ಲಿ ಕೂಡ ಕಪ್ಪು ಬಟ್ಟೆಗಳನ್ನು ಹಾಕೊಂಡು ತಮ್ಮ ಪ್ರತಿಭಟನೆಯನ್ನು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡುವಾಗ ದೃಷ್ಟಿ ಆಗದೇ ಇರಲಿ ಅಂತ ಕಪ್ಪು ಚುಕ್ಕೆ ಇಡೋ ಸಂಪ್ರದಾಯ ನಮ್ಮಲ್ಲಿದೆ. ಹೀಗಾಗಿ ಸದನಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಬರುವ ಮೂಲಕ ಈ ವಿಧೇಯಕಕ್ಕೆ ದೃಷ್ಟಿ ಆಗದಂತೆ ತಮಿಳುನಾಡಿನ ಸಂಸದರು ನೋಡಿಕೊಳ್ತಾ ಇರೋದು ಒಳ್ಳೆಯ ವಿಷಯ ಅಂತ ಹೇಳೋ ಮೂಲಕ ತಮಿಳು ಸಂಸದರ ಕಪ್ಪು ಬಟ್ಟೆಯ ಪ್ರದರ್ಶನಕ್ಕೆ ಪ್ರಧಾನಿ ಮೋದಿ ಸದನದಲ್ಲೊಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಡಿಎಂಕೆ ಕೇಂದ್ರ ಸರ್ಕಾರದ ಈ ಡಿಲಿಮಿಟೇಷನ್ ಬಿಲ್ ಅನ್ನ ತಮಿಳುನಾಡಿನ ಚುನಾವಣೆಯಲ್ಲಿ ತನ್ನ ಲಾಭಕ್ಕೆ ಬಳಸಿಕೊಳ್ಳೋ ಉತ್ಸಾಹದಿಂದ ಮುನ್ನುಗ್ಗುತ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈಗ ಡಿಲಿಮಿಟೇಷನ್ ಅನ್ನ ಸಮರ್ಥಿಸಿಕೊಳ್ಳಬೇಕಾದ ಜವಾಬ್ದಾರಿ ಅಲ್ಲಿನ ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಹೆಗಲ ಮೇಲೆ ಬಿದ್ದಿದೆ. ಡಿಲಿಮಿಟೇಷನ್ ನಿಂದಾಗಿ ತಮಿಳುನಾಡಿನ ಪ್ರಾತಿನಿಧ್ಯಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ. ಈಗ ಸದ್ಯಕ್ಕೆ ಲೋಕಸಭೆಯಲ್ಲಿ 7.1% ಪ್ರಾತಿನಿಧ್ಯವನ್ನ ತಮಿಳುನಾಡು ಹೊಂದಿದೆ. ಡಿಲಿಮಿಟೇಷನ್ ಆದ ನಂತರ ತಮಿಳುನಾಡಿನ ಪ್ರಾತಿನಿಧ್ಯ 7.23%ಗೆ ಹೆಚ್ಚಾಗತ್ತೆ. ಈ ಮೂಲಕ ನಮ್ಮ ಪ್ರಾತಿನಿಧ್ಯ ಅಲ್ಲಿ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಈಗ ಎಐಎಡಿಎಂಕೆ ತಮಿಳುನಾಡಿನ ಮತದಾರರಿಗೆ ಅರ್ಥ ಮಾಡಿಸಬೇಕು. ಅದನ್ನು ಹೇಗೆ ಮಾಡಿಸಬೇಕು ಅನ್ನೋ ಕನ್ಫ್ಯೂಷನ್ನಲ್ಲಿ ಪಳನಿಸ್ವಾಮಿ ಇದ್ದಂತೆ ಕಾಣ್ತಾ ಇದ್ದಾರೆ. ಅವರ ಮೈತ್ರಿಕೂಟ ಕೂಡ ಇಲ್ಲಿ ಸ್ವಲ್ಪ ಡಲ್ ಹೊಡಿತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಅಕಸ್ಮಾತ್ ತಮಿಳು ಮತದಾರರು ಡಿಎಂಕೆ ಪ್ರಚಾರಕ್ಕೆ ಹೆಚ್ಚು ಬೆಲೆ ಕೊಟ್ರೆ ಬಿಜೆಪಿಗೇನು ಅಲ್ಲಿ ದೊಡ್ಡ ನಷ್ಟ ಆಗೋದಿಲ್ಲ. ಆದರೆ ಎಐಎಡಿಎಂಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನೋ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಸಂದರ್ಭವನ್ನ ಅತ್ಯದ್ಭುತವಾಗಿ ಬಳಸ್ಕೊಳ್ತಾ ಅಲ್ಲೊಂದು ದೊಡ್ಡ ಆಟವನ್ನ ಕಟ್ತಾ ಇರೋದು ನಿಯೋ ಪೊಲಿಟಿಷಿಯನ್ ಜೋಸೆಫ್ ವಿಜಯ್. ಗೆಳೆಯರೆ, ವಿಜಯ್ ಈ ಮಸೂದೆಯನ್ನ ವಿರೋಧಿಸ್ತಾ ಇದ್ದಾರೆ. ಇದು ಪಕ್ಷಪಾತದ ಕ್ರಮ ಅಂತ ಹೇಳೋ ಮೂಲಕ ಡಿಎಂಕೆಯ ದಾರಿಯಲ್ಲೇ ವಿಜಯ್ ಕೂಡ ಹೋಗ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರಿಗೆ ರಿಸರ್ವೇಷನ್ ಕೊಡೋದು ತಪ್ಪಲ್ಲ, ಅದನ್ನು ನಾವು ಸಮರ್ಥಿಸಿಕೊಳ್ಳಬೇಕಿದೆ. ಆದರೆ ಡಿಲಿಮಿಟೇಷನ್ ಮಾಡೋ ಮೂಲಕ
ಫೆಡರಲ್ ಸಿಸ್ಟಮ್ಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದ್ದಾರೆ. ಪ್ರಾದೇಶಿಕ ಅಸಮಾನತೆಯನ್ನ ಇದು ಹೆಚ್ಚು ಮಾಡುತ್ತೆ ಅಂತೆಲ್ಲ ಹೇಳೋ ಮೂಲಕ ವಿಜಯ್ ಡಿಎಂಕೆ ಥರಾನೇ ಡಿಲಿಮಿಟೇಷನ್ನ ವಿರುದ್ಧ ಮಾತಾಡ್ತಿದ್ದಾರೆ. ತಮಿಳು ಅಸ್ಮಿತೆಯನ್ನ ಇವರೂ ಜಾಗೃತಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ತಮಿಳುನಾಡಲ್ಲಿ ಡಿಲಿಮಿಟೇಷನ್ ಬಿಲ್ ವಿರುದ್ಧ ಪ್ರಚಾರ ಮಾಡ್ತಾ ಸಂಪೂರ್ಣ ಲಾಭವನ್ನ ಡಿಎಂಕೆ ಪಡ್ಕೊಳ್ಳೋದಕ್ಕೆ ಆಗದ ಹಾಗೆ ವಿಜಯ್ ತಡೆ ಒಡ್ಡುತ್ತಾ ಇದ್ದಾರೆ. ಡಿಎಂಕೆಯ ವೇಗಕ್ಕೆ ವಿಜಯ್ ಅವರ ಟಿವಿಕೆ ಕಡಿವಾಣವನ್ನು ಹಾಕ್ತಾ ಇದೆ. ಗೆಳೆಯರೆ, ತಮಿಳುನಾಡಲ್ಲಿ ಕ್ರೈಸ್ತ ಸಮುದಾಯದ ಮತಗಳು 6.12% ಹಾಗೆ ಮುಸ್ಲಿಂ ಮತಗಳು 5.86%. ಇನ್ನುಳಿದ ಮತಗಳು ಹಿಂದೂ ಮತಗಳು. ಅದರಲ್ಲಿ ಕೂಡ ಹಿಂದೂಗಳು ಅಂತ ಹೇಳ್ಕೋತಾ ಇರೋ ಜನರಲ್ಲಿ ಕ್ರೈಸ್ತ ಮತಾವಲಂಬಿಗಳು ಅಂದ್ರೆ ಕ್ರಿಪ್ಟೋ ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಕ್ರೈಸ್ತ ಹಾಗೂ ಮುಸ್ಲಿಂ ಸಮುದಾಯದ ಮತಗಳು ಸಂಪೂರ್ಣವಾಗಿ ಡಿಎಂಕೆ ತೆಕ್ಕೆಗೆ ಹೋಗ್ತಾ ಇದ್ವು. ಆದರೆ ಈ ಬಾರಿ ಹಾಗಾಗೋದಿಲ್ಲ. ಟಿವಿಕೆಯ ನಾಯಕ ವಿಜಯ್ ಜೋಸೆಫ್ ಕೂಡ ಆಗಿರೋದ್ರಿಂದ ಕ್ರೈಸ್ತರ ಮತಗಳು ಈ ಬಾರಿ ಬಹುತೇಕ ಟಿವಿಕೆ ಪಾಲಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ 6.12% ಕ್ರೈಸ್ತ ಮತಗಳೇನಿವೆ ಅವುಗಳಲ್ಲಿ ಕನಿಷ್ಠ 6% ಟಿವಿಕೆ ಪಾಲಾಗತ್ವೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದು ಗೊತ್ತಿರೋದ್ರಿಂದಲೇ ಡಿಎಂಕೆಯ ಯುವರಾಜ ಉದಯನಿಧಿ ನಾನು ಕ್ರಿಶ್ಚಿಯನ್ನೇ, ನಾನು ಹಿಂದೂ ಅಲ್ಲ ಅಂತ ಹೇಳ್ತಾ ಸನಾತನವನ್ನು ನಿಂದಿಸ್ತಾ ಬರ್ತಾ ಇದ್ದದ್ದು. ಆದರೂ ಕೂಡ ಕ್ರೈಸ್ತರ ಮತಗಳು ಜೋಸೆಫ್ ಪಾಲಾಗತ್ವೆ ಅನ್ನೋದು ಗೊತ್ತಿರೋದ್ರಿಂದ ಡಿಎಂಕೆ ಈಗ ವಿಜಯ್ ಜನಪರ ಅಲ್ಲ ಅನ್ನೋ ಥರ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದೆ. ನಾವು ಯಾವಾಗಲೂ ಜನರ ಕೈಗೆ ಸಿಗ್ತೀವಿ, ನಮ್ಮ ನಾಯಕರು ನಿಮ್ಮ ಮನೆಗಳಿಗೆ ಬರ್ತಾರೆ, ಆದರೆ ನೀವು ವಿಜಯ್ಗೆ ಮತ ಹಾಕಿದರೆ ಅವರನ್ನು ಹುಡುಕೊಂಡು ಹೋದರೂ ಅವರು ನಿಮಗೆ ಸಿಗೋದಿಲ್ಲ, ನಿಮ್ಮನ್ನು ಅವರ ಮನೆಯ ಬಾಗಿಲಿನ ಒಳಗೆ ಕೂಡ ಬಿಡೋದಿಲ್ಲ. ಜನರ ಕೈಗೆ ಸಿಗೋ ರಾಜಕಾರಣಿಗಳು ನಿಮಗೆ ಬೇಕಾ, ಜನರನ್ನು ದೂರ ಇಡೋರು ಬೇಕಾ ಅನ್ನೋ ಪ್ರಶ್ನೆಗಳನ್ನು ಇಲ್ಲಿ ಉದಯನಿಧಿ ಸ್ಟಾಲಿನ್ ಕೇಳ್ತಾ ಬರ್ತಾ ಇದ್ದಾರೆ. ಇನ್ನು ಈ ಪ್ರಚಾರಕ್ಕೆ ಕೂಡ ತಿರುಚಿಯ ಚುನಾವಣಾ ಪ್ರಚಾರದಲ್ಲಿ ಜೋಸೆಫ್ ವಿಜಯ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಬೇರೆಲ್ಲ ರಾಜಕಾರಣಿಗಳ ಹಾಗಲ್ಲ, ನೀವು ನನ್ನನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡಬಹುದು. ಹಾಗೆ ತಮಿಳುನಾಡಲ್ಲಿರೋ ಎಲ್ಲ ಕ್ಷೇತ್ರಗಳು ನನ್ನ ಕ್ಷೇತ್ರಗಳೇ, ಅಲ್ಲೆಲ್ಲ ನನ್ನ ಪ್ರತಿನಿಧಿಗಳಿರ್ತಾರೆ. ಜೊತೆಗೆ ನನ್ನ ಕ್ಷೇತ್ರಕ್ಕೆ ನಾನು ಪ್ರತಿ ತಿಂಗಳು ಭೇಟಿ ಕೊಡ್ತೀನಿ ಅಂತ ಹೇಳೋದ್ರ ಮೂಲಕ ಡಿಎಂಕೆ ಮಾಡದ ಕೆಲಸವನ್ನು ನಾನಿನ್ನು ಮುಂದೆ ಮಾಡ್ತೀನಿ. ಎಲ್ಲ ಕ್ಷೇತ್ರಗಳಿಗೂ ನಾನು ಬರ್ತೀನಿ, ಎಲ್ಲ ಜನರನ್ನು ನಾನು ಮಾತಾಡಿಸ್ತೀನಿ, ಜನರ ನಡುವೆನೇ ಇರ್ತೀನಿ ಅಂತ ವಿಜಯ್ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಟಿವಿಕೆ ಹಾಗೂ ಡಿಎಂಕೆ ನಡುವಿನ ಪ್ರಚಾರ ಮತ್ತು ಅಪಪ್ರಚಾರದ ಬಿಸಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಇನ್ನು ಇದರ ಜೊತೆ ಈ ಬಾರಿ ವಿಜಯ್ ತುಂಬ ಮಾಗಿದ ರಾಜಕಾರಣಿಯ ಹಾಗೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಆಶ್ವಾಸನೆಗಳ ಲಿಸ್ಟನ್ನು ನೀವು ಕೂಡ ಒಮ್ಮೆ ನೋಡ್ಬಿಡಿ. ವಿಜಯ್ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ಫ್ರೀ ಬಿಗಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇವೆ. ಇಷ್ಟು ದಿನ ಬರೀ ಎಜುಕೇಷನ್, ಹೆಲ್ತ್ ಅಂತ ಮಾತಾಡ್ತಾ ಇದ್ದ, ಜನಪರ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದ ವಿಜಯ್ ಜೋಸೆಫ್ ಈಗ ಮತದಾನ ಹತ್ತಿರ ಬರ್ತಿದ್ದಂತೆ ಜನಪ್ರಿಯ ಭರವಸೆಗಳನ್ನು ಕೊಡುವ ಮೂಲಕ ತಮ್ಮ ವಿರೋಧಿಗಳಿಗೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ವಿಜಯ್ ಅವರ ಪಕ್ಷ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ 6 ಉಚಿತ ಸಿಲಿಂಡರ್ಗಳನ್ನು ಕೊಡುತ್ತಂತೆ, 200 ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ತನ್ನು ಕೊಡುತ್ತಂತೆ, 60 ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಸನ್ಗಳಿಗೆ, ವೃದ್ಧ ಮಹಿಳೆಯರಿಗೆ ಪೆನ್ಷನ್ ಕೊಡೋದನ್ನು ಎಲ್ಲರೂ ಮಾಡ್ತಾರೆ. ನಾನು 60ರ ಒಳಗಿರುವ ಮಹಿಳೆಯರಿಗೆ ಕೂಡ ಪ್ರತಿ ತಿಂಗಳು 2,500 ಪೆನ್ಷನ್ ಕೊಡ್ತೀನಿ ಅಂತ ವಿಜಯ್ ಘೋಷಣೆ ಮಾಡಿದ್ದಾರೆ. ಇದರ ಜೊತೆ 25 ಲಕ್ಷ ರೂಪಾಯಿಗಳಷ್ಟು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೊಡಿಸ್ತೀನಿ ಅಂತ ಕೂಡ ವಿಜಯ್ ಹೇಳ್ತಾ ಇದ್ದಾರೆ. ಇದು ತಮಿಳುನಾಡಿನ ಎಲ್ಲ BPL ಕುಟುಂಬಗಳಿಗೂ ಅನ್ವಯ ಆಗತ್ತೆ ಅಂತ ವಿಜಯ್ ಹೇಳಿದ್ದಾರೆ. ಇದರ ಜೊತೆ ಬಡ ಕುಟುಂಬದ ಯುವತಿಯರಿಗೆ ಮದುವೆ ಮಾಡ್ಕೊಂಡ್ರೆ 8 ಗ್ರಾಂ ಚಿನ್ನ ಹಾಗೂ 1 ರೇಷ್ಮೆ ಸೀರೆ ಕೊಡೋದಾಗಿ ವಿಜಯ್ ಹೇಳಿದ್ದಾರೆ. ಈ ಭರವಸೆಗಳೆಲ್ಲ ಕೂಡ ಮಹಿಳಾ ಮತದಾರರನ್ನ ಗುರಿಯಾಗಿಸ್ಕೊಳ್ತಾ ಇವೆ. ಅವರ ಮತಗಳನ್ನು ಗಳಿಸೋದಕ್ಕೆ ವಿಜಯ್ ಮಾಡ್ತಾ ಇರೋ ತಂತ್ರ ಇದು ಅಂತ ಹೇಳಿದರೆ ತಪ್ಪೇನಲ್ಲ. ಇನ್ನು ಉಚಿತ ಶಿಕ್ಷಣದ ಜೊತೆಗೆ 100 ಅತ್ಯಾಧುನಿಕ ಶಾಲೆಗಳನ್ನು ಸ್ಥಾಪಿಸ್ತೀವಿ ಅಂತ ಹೇಳಿರೋ ವಿಜಯ್ ಆ ಶಾಲೆಗಳಿಗೆ ಕೆ ಕಾಮರಾಜ್ ಅವರ ಹೆಸರನ್ನಿಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಅವರ ರಾಜಕೀಯ ಚಾಕಚಕ್ಯತೆಯನ್ನು ತೋರಿಸ್ತಾ ಇದೆ. ಗೆಳೆಯರೆ, ಕಾಮರಾಜ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದವರು. ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಅತ್ಯಂತ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ತಮಿಳುನಾಡಿನ ಯಶಸ್ವಿ ಮುಖ್ಯಮಂತ್ರಿಗಳ ಪೈಕಿ ಅವರೊಬ್ಬರು. ಇವತ್ತಿಗೂ ಕಾಮರಾಜ್ ಅವರ ಹೆಸರಿಗೆ ತಮಿಳುನಾಡಲ್ಲೊಂದು ಗೌರವ ಇದೆ. ಪೆರಿಯಾರನ್ನ ಹೇಗೆ ನೆನಪು ಮಾಡ್ಕೋತಾರೋ ಹಾಗೆ ತಮಿಳುನಾಡಿನ ಜನ ಕಾಮರಾಜ್ ಅವರನ್ನು ಕೂಡ ನೆನಪು ಮಾಡ್ಕೋತಾರೆ. ಇನ್ನು ಕೆ ಕಾಮರಾಜ್ ಅವರು
ತಮಿಳುನಾಡಿನ ನಾಡಾರ್ ಜನಾಂಗಕ್ಕೆ ಸೇರಿದವರು. ಈ ನಾಡಾರುಗಳು ಅಲ್ಲಿ 12% ಮತದಾರರಾಗಿದ್ದಾರೆ. ಹೀಗಾಗಿ ಒಂದು ದೊಡ್ಡ ವೋಟ್ ಬ್ಯಾಂಕ್ ಮೇಲೆ ಕೂಡ ಇಲ್ಲಿ ವಿಜಯ್ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇನ್ನು ಇವತ್ತಿನವರೆಗೆ ಕಾಂಗ್ರೆಸ್ ಕಾಮರಾಜ್ ಅವರ ಹೆಸರನ್ನ ಹೇಳೋ ಧೈರ್ಯ ಮಾಡಿರಲಿಲ್ಲ. DMK ಅವರ ಹೆಸರನ್ನೆಲ್ಲೂ ಬಳಸ್ಕೊಳ್ಳೋದಿಕ್ಕೆ ಹೋಗಿರಲಿಲ್ಲ. ಈಗ ನಾಡಾರ್ ಸಮುದಾಯದ ಧೀಮಂತ ರಾಜಕಾರಣಿಯ ಹೆಸರನ್ನ ಶಾಶ್ವತವಾಗಿ ಉಳಿಸುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳೋದರ ಮೂಲಕ ಆ ಜನಾಂಗ ಮತ್ತು ಕಾಮರಾಜ್ ನಾಡಾರ್ ಅವರ ಅಭಿಮಾನಿಗಳ ಮತಗಳನ್ನ ಸೆಳೆಯೋ ಪ್ರಯತ್ನವನ್ನ ವಿಜಯ್ ಮಾಡ್ತಾ ಇದ್ದಾರೆ. ಇದು ಅವರ ರಾಜಕೀಯ ಬುದ್ಧಿವಂತಿಕೆಯನ್ನ ತೋರಿಸ್ತಾ ಇದೆ. ಇನ್ನು ಜೋಸೆಫ್ ವಿಜಯ್ ಈ ಹಿಂದೆನೆ ಯುವಕರು ಹಾಗೂ ಕೃಷಿಕರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ರು. ಉದ್ಯೋಗ ಸಿಗದೇ ಇರೋ ಗ್ರಾಜ್ಯುಯೇಟ್ಗಳಿಗೆ ಪ್ರತಿ ತಿಂಗಳು 4,000 ಸಹಾಯಧನ, ಡಿಪ್ಲೊಮಾ ಹೋಲ್ಡರ್ಗಳಿಗೆ 2,000, 25 ಲಕ್ಷ ರೂಪಾಯಿವರೆಗೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ ಬಿಸ್ನೆಸ್ ಲೋನ್, ಮಹಿಳಾ ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ಇಲ್ಲದ ಸಾಲ, 20 ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಆಧಾರ ಇಲ್ಲದೇ ಇದ್ರೂ ಶಿಕ್ಷಣ ಸಾಲ ಕೊಡೋ ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತ ವಿಜಯ್ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಜನರ ಪಲ್ಸನ್ನ ಕರೆಕ್ಟಾಗಿ ಹಿಡಿದ ರಾಜಕೀಯ ಪಂಡಿತರು ಚುನಾವಣೆಯನ್ನ ಗೆಲ್ಲೋ ನಿಟ್ಟಲ್ಲಿ ಮಾಡೋ ಎಲ್ಲ ತಂತ್ರಗಳನ್ನು ಇಲ್ಲಿ ವಿಜಯ್ ಬಳಸ್ತಾ ಇರೋದು ಕಾಣ್ತಾ ಇದೆ. ಗೆಳೆಯರೆ, ಈ ಬಾರಿ ವಿಜಯ್ ಮೋಡಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ನಂತರದಲ್ಲಿ DMK ಹಾಗೂ AIADMK ನಡುವಿನ ಸಂಘರ್ಷದಲ್ಲಿ ವಿಜಯ್ ಕಳೆದು ಹೋಗಬಹುದು. ಅವರು DMKಯ ಒಂದಷ್ಟು ಮತಗಳನ್ನು ಪಡೆಯೋದ್ರಲ್ಲಿ ಮಾತ್ರ ಯಶಸ್ವಿ ಆಗ್ತಾರೆ. ವಿಜಯ್ ಪಕ್ಷದ ಅಭ್ಯರ್ಥಿಗಳು ಎಷ್ಟು ಗೆಲ್ತಾರೆ ಅನ್ನೋದಕ್ಕಿಂತ DMK ಪಕ್ಷದ ಅಭ್ಯರ್ಥಿಗಳನ್ನು ಎಷ್ಟು ಸೋಲಿಸ್ತಾರೆ ಅನ್ನೋದನ್ನು ಇಲ್ಲಿ ನೋಡಬೇಕು ಅನ್ನೋ ಥರದ ಮಾತುಗಳು ಕೇಳಿ ಬರ್ತಾ ಇದ್ವು. ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಆದರೆ ಈಗಲ್ಲಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾದಂತೆ ಕಾಣ್ತಾ ಇದೆ. ಕೇಂದ್ರ ಸರ್ಕಾರದ ಡಿಲಿಮಿಟೇಷನ್ ಬಿಲ್ ಅನ್ನ DMK ಹಾಗೂ TVKಗಳು ತುಂಬಾ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಅದು AIADMKಗೆ ಸ್ವಲ್ಪ ಹೊಡೆತ ಕೊಡೋ ಸಾಧ್ಯತೆ ಇರುತ್ತೆ. ಹಾಗೆ TVK ಎಲ್ಲ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋ ಹಾಗೆ DMK ಮತ ಬ್ಯಾಂಕಿನ ಮೇಲೆ ಕಣ್ಣಿಟ್ಟಿದೆ. TVK ಏನೇ ಮತಗಳನ್ನು ಕಿತ್ತರೂ ಅದು DMK ಮತಗಳನ್ನೇ ಕೀಳುತ್ತೆ. ಹಾಗೆ ಎಲ್ಲಿ AIADMK ಗೆಲ್ಲೋದಕ್ಕೆ ಸಾಧ್ಯ ಇರೋದಿಲ್ವೋ ಅಂಥ ಕಡೆಗಳಲ್ಲಿ AIADMK ಮತದಾರರು ಕೂಡ TVKಯನ್ನು ಬೆಂಬಲಿಸಿದರೆ ಈ ಬಾರಿ ನಿರ್ಣಾಯಕ ಮತಗಳು ಮತ್ತು ನಿರ್ಣಾಯಕ ಸ್ಥಾನಗಳನ್ನು TVK ಗೆಲ್ಲೋ ಸಾಧ್ಯತೆ ಇರುತ್ತೆ. TVK ಸಂಪೂರ್ಣವಾಗಿ ಗೆದ್ದು ಚುನಾವಣೆಗಳಲ್ಲಿ ಅಧಿಕಾರವನ್ನು ಹಿಡಿದು ಬಿಡುತ್ತೆ ಅಂತಲ್ಲ. ಆದರೆ ಸದ್ಯದ ತಮಿಳುನಾಡಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ TVK ಇಲ್ಲದೆ ಯಾರೂ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋ ಥರದ ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಇದು ಕೂಡ ಹೀಗೆ ಇರಬೇಕು ಅಂತಲ್ಲ. ಮತದಾನದ ದಿನಾಂಕ ಹತ್ತಿರ ಬರ್ತಿದ್ದ ಹಾಗೆ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಆಗ್ತಾ ಹೋಗುತ್ತವೆ. ಈ ಬಾರಿಯ ತಮಿಳು ಚುನಾವಣೆಗಳಲ್ಲಿ ವಿಜಯ್ ಯಾವ ಮಟ್ಟಕ್ಕೆ ಪರಿಣಾಮ ಬೀರ್ತಾರೆ, ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಮತ್ತು ಎಲ್ಲಿ ನಿಂತ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ತಮಿಳುನಾಡು ರಾಜಕೀಯದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.